ನಮಸ್ಕಾರ ವೀಕ್ಷಕರೇ. ಜಗತ್ತಿಗೆ ದೊಡ್ಡಣ್ಣ ಎನಿಸಿಕೊಂಡಿದ್ದ ಅಮೆರಿಕಾದ ಅಧಿಪತ್ಯ ಈಗ ಅಂತ್ಯ ಕಾಣುವ ಕಾಲ ಹತ್ತಿರವಾಗಿದೆಯೇ? ಇಷ್ಟು ದಿನ ಕ್ಷಿಪಣಿ, ಬಾಂಬ್ ಮತ್ತು ಯುದ್ಧ ವಿಮಾನಗಳಿಂದ ಜಗತ್ತನ್ನೇ ನಡುಗಿಸುತ್ತಿದ್ದ ಅಮೆರಿಕಾದ ಬುನಾದಿಯನ್ನೇ ಇರಾನ್ ಈಗ ನಡುಗಿಸುತ್ತಿದೆ. ಅಚ್ಚರಿಯ ವಿಷಯವೆಂದರೆ ಇರಾನ್ ಯುದ್ಧ ಮಾಡುತ್ತಿರುವುದು ಅಸ್ತ್ರಗಳಿಂದಲ್ಲ, ಬದಲಾಗಿ ಅಮೆರಿಕಾದ ಅಸಲಿ ಶಕ್ತಿಯಾದ ಕರೆನ್ಸಿ ಡಾಲರ್ನ ಮೇಲೆ ದಾಳಿ ಮಾಡುವ ಮೂಲಕ. ಇತ್ತ ಇಸ್ರೇಲ್ ಇರಾನ್ ನಡುವೆ ಬೆಂಕಿ ಉರಿಯುತ್ತಿದ್ದರೆ ಅತ್ತ ಅಮೆರಿಕಾದ ಡಾಲರ್ ಸಾಮ್ರಾಜ್ಯ ಪತನದ ಹಾದಿಯಲ್ಲಿದೆ. ಆದರೆ ಈ ಮಹಾಬಿಕ್ಕಟ್ಟಿನ ನಡುವೆಯೂ ಭಾರತ ಮಾತ್ರ ಸದ್ದಿಲ್ಲದೆ ಇಡೀ ಜಗತ್ತೇ ಬೆರಗಾಗುವಂತಹ ಮಾಸ್ಟರ್ ಪ್ಲಾನ್ ಮಾಡಿದೆ. ಪಾಕಿಸ್ತಾನ ಮತ್ತು ಚೀನಾದಂತಹ ರಾಷ್ಟ್ರಗಳು ಇಂಧನಕ್ಕಾಗಿ ಪರದಾಡುತ್ತಿರುವಾಗ ಭಾರತದಲ್ಲಿ ಮಾತ್ರ ಪೆಟ್ರೋಲ್ ಬೆಲೆ ಏರಿಕೆಯ ಬಿಸಿ ತಟ್ಟದಿರಲು ಕಾರಣವೇನು? ರಷ್ಯಾ ನೀಡಿದ ಆ ಒಂದು ಸೀಕ್ರೆಟ್ ಆಫರ್ ಅಮೆರಿಕಾದ ನಿದ್ದೆಗೆಡಿಸಿದ್ದು ಏಕೆ? ಈ ಎಲ್ಲಾ ರೋಚಕ ಸತ್ಯಗಳನ್ನು ಈ ವಿಡಿಯೋದಲ್ಲಿ ಎಳೆಯಾಗಿ ನೋಡೋಣ. ಮಿಸ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ. ವೀಕ್ಷಕರೇ, ಅಮೆರಿಕ ದೇಶ ಇಡೀ ಪ್ರಪಂಚವನ್ನ ಕಂಟ್ರೋಲ್ ಮಾಡೋದು ಕೇವಲ ತನ್ನ ಸೈನ್ಯದ ಬಲದಿಂದಲ್ಲ, ತನ್ನ ಕರೆನ್ಸಿ ಡಾಲರ್ನಿಂದ ಕಂಟ್ರೋಲ್ ಮಾಡುತ್ತೆ ಎನ್ನುವುದು ನಿಮಗೆ ಗೊತ್ತಾ? ಉದಾಹರಣೆಗೆ, ನಾವು ಭಾರತದ ಅಂಗಡಿಯಲ್ಲಿ ಹೋಗಿ ಡಾಲರ್ ಕೊಟ್ರೆ ವ್ಯಾಪಾರಿ ಯಾವುದೇ ಕಾರಣಕ್ಕೂ ಅದನ್ನು ಮುಟ್ಟುವುದಿಲ್ಲ. ಅವನು ರೂಪಾಯಿಯನ್ನ ಕೇಳ್ತಾನೆ. ಆದರೆ ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರದಿಂದ ತೈಲ ಅಥವಾ ಗ್ಯಾಸ್ ಅನ್ನ ಖರೀದಿಸುವಾಗ ಮಾತ್ರ ಡಾಲರ್ ಅನ್ನ ಕೊಡ್ಲೇಬೇಕು ಎಂಬ ನಿಯಮವಿದೆ. ಇದನ್ನೇ ಪೆಟ್ರೋ ಡಾಲರ್ ಎಂದು ಕರೆಯುತ್ತಾರೆ. ವೀಕ್ಷಕರೇ, ಈಗ ಇರಾನ್ ಒಂದು ಅಚ್ಚರಿಯ ಹೇಳಿಕೆ ಕೊಟ್ಟಿದೆ. ಹಾರ್ಮುಜ್ ಜಲಸಂಧಿಯ ಮೂಲಕ ಹೋಗುವ ಯಾವುದೇ ಹಡಗು ಚೀನಾದ ಕರೆನ್ಸಿ ಯುವಾನ್ ಅನ್ನು ಬಳಸಿ ವ್ಯಾಪಾರ ಮಾಡಿದ್ರೆ ನಾವು ಅದನ್ನ ಸುಮ್ಮನೆ ಬಿಡ್ತೀವಿ. ಅದೇನಾದರೂ ಡಾಲರ್ ಅನ್ನ ಬಳಸಿ ವ್ಯಾಪಾರ ಮಾಡಿದ್ರೆ ಆ ಹಡಗನ್ನ ಧ್ವಂಸ ಮಾಡ್ತೀವಿ. ಇದು ಅಮೆರಿಕಾದ ಆರ್ಥಿಕ ಸಾಮ್ರಾಜ್ಯಕ್ಕೆ ಇರಾನ್ ಬಿಟ್ಟ ದೊಡ್ಡ ಬಾಣ ಎನ್ನಬಹುದು. ಹಾರ್ಮುಜ್ ಜಲಸಂಧಿ ಎಂದರೆ ಇದು ಜಗತ್ತಿನ ಅತಿ ಮುಖ್ಯವಾದ ಸಮುದ್ರ ಮಾರ್ಗ. ಜಗತ್ತಿನ ಸುಮಾರು 20% ತೈಲ ಇದೇ ಮಾರ್ಗದಿಂದ ಸಾಗುತ್ತದೆ. ಇರಾನ್ ಯುದ್ಧ ಮಾಡ್ತಿರೋದು ಈಗ ಕೇವಲ ಗನ್ಗಳಿಂದಲ್ಲ, ಅದು ಅಮೆರಿಕಾದ ಜೇಬಿಗೆ ಕತ್ತರಿ ಹಾಕುವ ಮೂಲಕ. $100 ಇದ್ದ ತೈಲದ ಬೆಲೆ $200 ಆಗುವಂತೆ ಮಾಡೋದು ಇರಾನ್ ದೇಶದ ಪ್ಲಾನ್ ಆಗಿದೆ. ಏನೇ ಆದರೂ ಅಮೆರಿಕಾದ ಆರ್ಥಿಕತೆ ಕುಸಿಯಲಿ ಅನ್ನೋದು ಇರಾನ್ ದೇಶದ ಲೆಕ್ಕಾಚಾರ. ಇಷ್ಟೆಲ್ಲ ಆಗ್ತಿರುವಾಗ ಚೀನಾ ಸುಮ್ಮನಿದೆ ಎಂದ್ರೆ ತಪ್ಪಾಗಲ್ಲ. ಚೀನಾ ಮೇಲಿಂದ ನೋಡೋಕೆ ಮೌನವಾಗಿದ್ದರೂ ತೆರೆಯ ಹಿಂದೆ ಇರಾನ್ ಮಾಡ್ತಿರೋ ಈ ಕೆಲಸಕ್ಕೆ ಪೂರ್ಣ ಬೆಂಬಲ ಕೊಡ್ತಿದೆ. ಯಾಕೆಂದರೆ ಡಾಲರ್ನ ಬೆಲೆ ಬಿದ್ದು ಹೋದ್ರೆ ಮಾತ್ರ ಚೀನಾದ ಕರೆನ್ಸಿ ಯುವಾನ್ನ ಬೆಲೆ ಮೇಲೆ ಏರೋದು. ಹೀಗೆ ಚೀನಾ ತನ್ನ ಚದುರಂಗಡಾಟ ಆಡ್ತಿದೆ. ಇರಾನ್ನ ಈ ನಿರ್ಧಾರದ ಬಗ್ಗೆ ಕೇಳಿದಾಗ ಚೀನಾದ ಪ್ರೊಫೆಸರ್ಗಳು ಇದು ಸಾಧ್ಯವಾಗದ ಮಾತು ಎಂದು ಮೇಲ್ನೋಟಕ್ಕೆ ಹೇಳ್ತಿದ್ದಾರೆ ಅಷ್ಟೇ. ಆದರೆ ಒಳಗೆ ಇರಾನ್ ಮೂಲಕ ಅಮೆರಿಕಾವನ್ನ ಹಣಿಯಲು ಸ್ಕೆಚ್ ಹಾಕುತ್ತಿರುವುದು ಸತ್ಯದ ಮಾತು. ಚೀನಾದ ಈ ಗೌಪ್ಯ ಯುದ್ಧಕ್ಕೆ ಅಮೆರಿಕಾದ ಡೊನಾಲ್ಡ್ ಟ್ರಂಪ್ ಮತ್ತು ಅವರ ತಂಡ ದೊಡ್ಡ ಗೊಂದಲಕ್ಕೆ ಸಿಲುಕಿದೆ. ಇನ್ನು ನಮ್ಮ ಭಾರತ ದೇಶದ ವಿಷಯಕ್ಕೆ ಬಂದಾಗ ಇಡೀ ಪ್ರಪಂಚದಲ್ಲಿಯೇ ಗ್ಯಾಸ್ ಮತ್ತು ಪೆಟ್ರೋಲ್ ಅಭಾವ ಶುರುವಾಗಿದೆ. ಆದರೆ ನಮ್ಮ ಭಾರತದಲ್ಲಿ ಯಾಕೆ ಇನ್ನೂ ಎಚ್ಚರಿಕೆ ಗಂಟೆ ಬಂದಿಲ್ಲ? ಯಾಕೆಂದರೆ ನಮ್ಮ ಸರ್ಕಾರ 2 ದಾರಿಯಲ್ಲಿ ಕೆಲಸ ಮಾಡಿದೆ. ಮೊದಲ ದಾರಿ ಏನೆಂದರೆ ಗೃಹ ಬಳಕೆಗೆ ಮೊದಲ ಆದ್ಯತೆ ನೀಡಿದೆ. ಇಂಡಸ್ಟ್ರಿಗಳಿಗೆ ಪೂರೈಕೆ ಕಡಿಮೆಯಾದರೂ ಪರವಾಗಿಲ್ಲ, ಆದರೆ ಪ್ರತಿ ಮನೆಯ ಅಡುಗೆ ಮನೆಯಲ್ಲಿ ಸಿಲಿಂಡರ್ ಇರಲೇಬೇಕು, ಯಾವುದೇ ಬೆಲೆ ಏರಿಕೆ ಆಗಬಾರದು ಎಂದು ಸರ್ಕಾರವೇ ಆದೇಶ ಮಾಡಿದೆ. ಇನ್ನು ಎರಡನೇ ದಾರಿ ನೋಡುವುದಾದರೆ ಭಾರತ ಹೊಸ ಸ್ನೇಹಿತರ ಹುಡುಕಾಟವನ್ನ ಮಾಡ್ತಾ ಇದೆ. ಭಾರತ ಕೇವಲ ಕತಾರ್ ಅಥವಾ UAE ಮೇಲೆ ಅವಲಂಬಿತವಾಗಿಲ್ಲ. ಅಚ್ಚರಿಯ ವಿಷಯ ಏನೆಂದರೆ ಇಂದು ಭಾರತಕ್ಕೆ ಕ್ಯಾನಡಾ, ಆಸ್ಟ್ರೇಲಿಯಾ, ನಾರ್ವೆ ಮತ್ತು ಅಲ್ಜೀರಿಯಾ ದೇಶಗಳು ಕೂಡ ಗ್ಯಾಸ್ ಸಪ್ಲೈ ಮಾಡ್ತಿವೆ. ಈ ದೇಶಗಳಿಂದ ಬರೋ ಹಡಗುಗಳಿಗೆ ಆ ಹಾರ್ಮುಜ್ ಜಲಮಾರ್ಗದ ಅವಶ್ಯಕತೆಯೇ ಇಲ್ಲ. ಇನ್ನು ರಷ್ಯಾ ಕೂಡ ಬಹುದೊಡ್ಡ ಆಫರ್ ನೀಡಿದೆ. ರಷ್ಯಾ ದೇಶದ ರಾಯಭಾರಿ ಡೆನಿಸ್ ಅಲಿಪೋವ್ ಅವರು ಒಂದು ಅದ್ಭುತ ಹೇಳಿಕೆ ನೀಡಿದ್ದಾರೆ. ರಷ್ಯಾ ಭಾರತಕ್ಕೆ ಬೇಕಾದಷ್ಟು ಗ್ಯಾಸ್ ಮತ್ತು ತೈಲವನ್ನ ಪೂರೈಕೆ ಮಾಡಲು ತಯಾರಿದೆ ಎಂದಿದ್ದಾರೆ. ಇದರ ಅರ್ಥ ಏನೆಂದರೆ ಮುಂದೆ ರಷ್ಯಾ ಮತ್ತು ಭಾರತದ ನಡುವೆ ನೇರ ಪೈಪ್ಲೈನ್ ಬರಲಿದೆ. ಇದು ಸಾಧ್ಯವಾದರೆ ಭಾರತಕ್ಕೆ ಇಂಧನದ ಚಿಂತೆಯೇ ಇರುವುದಿಲ್ಲ. ಇನ್ನು ನಮ್ಮ ದೇಶದ ವಿದೇಶಾಂಗ ಮಂತ್ರಿ ಎಸ್ ಜೈಶಂಕರ್ ಅವರು ಇರಾನ್ ಜೊತೆ ಫೋನ್ ಕರೆಯಲ್ಲಿ ಮಾತನಾಡಿದ್ದಾರೆ. ಅದರ ರಿಸಲ್ಟ್ ಏನೆಂದರೆ ಇರಾನ್ ಕ್ಲಿಯರ್ ಆಗಿ ಹೇಳಿದೆ, ಭಾರತದ ಹಡಗುಗಳಿಗೆ ನಾವು ಯಾವುದೇ ತೊಂದರೆ ಕೊಡಲ್ಲ, ಅವರಿಗೆ ಫ್ರೀ ಪಾಸ್ ಇದೆ ಎಂದು. ಇದೇ ಅಲ್ವಾ ಭಾರತದ ಪವರ್? ಇನ್ನೊಂದೆಡೆ ಪಕ್ಕದ ಪಾಕಿಸ್ತಾನವನ್ನ ಗಮನಿಸಿದಾಗ ಅಲ್ಲಿ ಸೇನೆಗೆ ತೈಲವನ್ನ ಬಳಸಬೇಡಿ ಅಂತ ಆರ್ಡರ್ ಮಾಡಲಾಗಿದೆ. ಚೀನಾದ ಕೆಲವೆಡೆ ಪೆಟ್ರೋಲ್ ಬಂಕ್ಗಳಲ್ಲಿ ಲೂಟಿಗಳು ನಡೀತಿವೆ. ಇಂತಹ ಸಮಯದಲ್ಲಿ ಭಾರತ ಯಾವುದೇ ಸಂಕಷ್ಟವಿಲ್ಲದೆ ಮುನ್ನುಗ್ಗುತ್ತಿದೆ ಅಂದ್ರೆ ಅದು ನಮ್ಮ ದೇಶದ ಆಡಳಿತ ಶಕ್ತಿ ಹೇಗಿದೆ ಎಂದು ತಿಳಿಯುತ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ಇಸ್ರೇಲ್, ಅಮೆರಿಕ ಮತ್ತು ಇರಾನ್ ಗುದ್ದಾಟದಲ್ಲಿ ಡಾಲರ್ ಸಾಮ್ರಾಜ್ಯಕ್ಕೆ ಕುತ್ತು ಬಂದಿದೆ. ಆದರೆ ಇಂತಹ ಬಿಕ್ಕಟ್ಟಿನ ಸಮಯದಲ್ಲೂ ಭಾರತ ತನ್ನ ದಾರಿಯನ್ನ ತಾನು ಮಾಡಿಕೊಂಡಿದೆ ಅನ್ನೋದೇ ದೊಡ್ಡ ಸುದ್ದಿ.
ಭಾರತದ ಈ ರಾಜತಾಂತ್ರಿಕ ಜಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ. ನಮ್ಮ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋವನ್ನ ನಿಮ್ಮ ಗೆಳೆಯರೊಂದಿಗೆ ಹಂಚಿಕೊಳ್ಳಿ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಬೆಂಬಲಿಸಿ. ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ಸಿಗ್ತೀನಿ. ಅಲ್ಲಿಯವರೆಗೂ ನೋಡ್ತಾ ಇರಿ ದೃಷ್ಟಿ ಕನ್ನಡ ಚಾನೆಲ್. ನಮಸ್ಕಾರಗಳು.